ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಅಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಉತ್ತರ ಪ್ರದೇಶದಲ್ಲಿ ಬೀದರ್ ಯಾತ್ರಿಕರ ದುರ್ಮರಣ, ಸಚಿವ ರಹೀಂ ಖಾನ್ ಹಾಗೂ ಈಶ್ವರ್ ಖಂಡ್ರೆ ಸಂತಾಪ. 5 ಜನ ಕೊನೆಯುಸಿರು. ಲಾಡಗೇರಿಯ ಕ್ರೂಸರ್ ಮತ್ತು ಲಾರಿ ನಡುವೆ ಡಿಕ್ಕಿ. ಸೂಕ್ತ ಪರಿಹಾರಕ್ಕಾಗಿ ಸಿಎಂ ಅವರೊಂದಿಗೆ ಮಾತನಾಡುವೆ ಸಚಿವ ರಹೀಂ ಖಾನ್. ಚಿಟಗುಪ್ಪ ಪುರಸಭೆಯಲ್ಲಿ ಭಾರೀ ಅಕ್ರಮ ನಡೆದಿರುವ ಶಂಕೆ. ನಕಲಿ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ ಚಿಟಗುಪ್ಪ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ. ಕುಂದನ್ ಐನೊಳ್ಳಿ. ನ್ಯಾಯ ಸಿಗದಿದ್ದರೆ ಪಿಐಎಲ್ ಹಾಕುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಕುಂದನ್. ನಗರದ ಕರ್ನಾಟಕ ಕಾಲೇಜು ಸಮೀಪ ಮೆಕ್ಫಿಕ್ಸ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಆರಂಭ. ನಗರದಲ್ಲಿ ಇದು 5ನೇ ಕೇಂದ್ರದ ಲೋಕಾರ್ಪಣೆ ಮಾಡಿದ ಫಿರೋಜ್ ಖಾನ್. ಅತಿಥಿ ಗಣ್ಯರಿಂದ ಮಾಜೀದ್ ಅವರಿಂದ ಶುಭ ಹಾರೈಕೆ. ಡಿಎಚ್ಒ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಮಿತ್ರರಿಗೆ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಮೂಡಿಸುವ ಕಾರ್ಯಾಗಾರ. ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ. ಡಿಎಚ್ಒ ಧ್ಯಾನೇಶ್ವರ್ ನಿರ್ಗುಡೆ. ಬಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಕಲಿಕಾ ಹಬ್ಬ ಕಾರ್ಯಕ್ರಮ ಸಮಾರಂಭ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ್ದ ವೇಳೆ ಉತ್ತರ ಪ್ರದೇಶದ ರೂಪಾಪುರ್ ಬಳಿ ಬೀದರ್ ಜಿಲ್ಲೆಯ 5 ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರುವಂತಹ ಈಶ್ವರ್ ಬಿ ಖಂಡ್ರೆ ತೀವ್ರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಲಾಡಗೇರಿಯ 14 ಜನರು ಪ್ರಯಾಣಿಸುತ್ತಿದ್ದ ಕ್ರೂಸರ್ ವಾಹನ ಮತ್ತು ಲಾರಿಯೊಂದರ ನಡುವೆ ಇಂದು ಬೆಳಗಿನ ಜಾವ ಡಿಕ್ಕಿಯಾಗಿ 5 ಜನರು ಮೃತಪಟ್ಟು ಇತರ 7 ಜನರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಆಘಾತವಾಯಿತು. ಕೂಡಲೇ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿ ಮೃತರ ಪಾರ್ಥಿವ ಶರೀರವನ್ನು ಬೀದರ್ಗೆ ತರಲು ಮತ್ತು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಮಾಡಲು ಸೂಚಿಸಿರುವುದಾಗಿ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಈ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಅವರೊಂದಿಗೆ ನಿಲ್ಲುತ್ತದೆ. ಮೃತರ ಅಗಲಿಕೆಯ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಭಗವಂತ ಕರುಣಿಸಲಿ. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆಯ 5 ಯಾತ್ರಿಕರು ದುರ್ಮರಣಕ್ಕೀಡಾಗಿರುವಂತಹ ದುಃಖದ ಸುದ್ದಿ ಆಘಾತ ತಂದಿದೆ. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಶೋಕ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬದೊಂದಿಗೆ ನಾವಿದ್ದೇವೆ. ಲಾಡಗೇರಿ 14 ಜನರು ಪ್ರಯಾಣಿಸುತ್ತಿದ್ದ ಕ್ರೂಸರ್ ವಾಹನ ಲಾರಿಯೊಂದಿಗೆ ಡಿಕ್ಕಿಯಾಗಿ ಈ ಭೀಕರ ಅಪಘಾತ ಸಂಭವಿಸಿದ್ದು 5 ಮಂದಿ ಸಾವನ್ನಪ್ಪಿದರೆ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಮತ್ತು ಮೃತದೇಹಗಳನ್ನು ಬೀದರ್ಗೆ ತರಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದೇನೆ ಎನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದರು. ಭಗವಂತ ಮೃತರ ಕುಟುಂಬಗಳಿಗೆ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ನೀಡಲಿ, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇನ್ನು ಮೃತರಲ್ಲಿ ಲಕ್ಷ್ಮಿ, ನೀಲಮ್ಮ, ಸಂತೋಷ್ ಕುಮಾರ್, ಸುನೀತಾ ಮತ್ತು ಕಲಾವತಿ ಎಂದು ಗುರುತಿಸಲಾಗಿದೆ. ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ. ಸರ್ಕಾರದ ವತಿಯಿಂದ ಸಾಂತ್ವನದ ರೂಪದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡುವಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ಭಾಳ ದುಃಖ ಆಗಿದೆ. ಅವರ ಪರಿವಾರದ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ. ಮತ್ತು ಅವರಿದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಾಳುಗಳಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಗಾಯಾಳುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಸರ್ಕಾರದ ವತಿಯಿಂದ ವೈಯಕ್ತಿಕ ನಮ್ಮ ಪರವಾಗಿ ಮಾಡ್ತೇವೆ. ಸರ್, ಇನ್ನೊಂದು ಡಿ.ಕೆ. ಶಿವಕುಮಾರ್ ಒಂದು ಹೇಳಿದೆ ಇಲ್ಲ, ಅದು ಆ ಥರ ಸಡನ್ ಆಗ್ಬಿಟ್ಟಿದೆ, ಆಗ್ಬಾರ್ದಿತ್ತು. ಒಳ್ಳೆ ಸ್ಥಾನದಲ್ಲಿ ಹೋಗಿ ಬಂದಿದ್ದಾರೆ. ದೇವರು ಅವರ ಆತ್ಮಗೆ ಶಾಂತಿ ಕೊಳ್ಳಿ. ಮತ್ತೆ ನಾನು ಮುಖ್ಯಮಂತ್ರಿ ಅವರಿಗೆ ಮಾತಾಡಿದ್ದೇನೆ. ನಾನು ಡಿಸ್ಟಿಂಕ್ಷನ್ ಮಿನಿಸ್ಟರ್ ಅವರಿಗೆ ಸರ್ಕಾರದಿಂದ ಮತ್ತು ನಮ್ಮಿಂದ ಏನು ಸಪೋರ್ಟ್ ಇದೆ 100%.
ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಅದೇ ಬೀದರ್ ಜಿಲ್ಲೆಯಿಂದ ಮೊನ್ನೆ ಚಿಲ್ಲರ್ಗಿಯಿಂದಾನು ಕೂಡ ಒಬ್ರು ಡೆತ್ ಆದ್ರು ಸರ್, ರೆಡ್ಡಿ ಅಂತೇಳಿ. ಆಮೇಲೆ ಈಗ ಮತ್ತೆ ಲಾಡಗೇರಿಯಿಂದ ಈ ರೀತಿ ಇದಾಗಿದೆ. ಏನ ಬಹಳ ವಿಚಿತ್ರ ಸರ್. ಇದು ತುಂಬಾ ದುಃಖ ಮತ್ತು ಪಾಪ ಅವ್ರ ಪರಿವಾರಗೆಲ್ಲ ದೇವರು ಶಕ್ತಿ ಕೊಳ್ಳಿ. ನಾನು ಬಂದು ಭೇಟಿ ಮಾಡ್ತೇನೆ. ಇಟಗುಪ್ಪ ಪುರಸಭೆಯಲ್ಲಿ 6 ಜನ ನಕಲಿ ಪೌರ ಕಾರ್ಮಿಕರನ್ನ ನೇಮಕ ಮಾಡಿ ಸರ್ಕಾರಕ್ಕೆ ವಂಚಿಸಿದ ಅಲ್ಲಿಯ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರುವಂಥ ಹುಸಾಮುದ್ದೀನ್ ಬಾಬಾ ಮತ್ತು ಪ್ರಥಮ ದರ್ಜೆ ಸಹಾಯಕ ಚಿದಾನಂದ್ ಪತ್ರಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಕುಂದನ್ ಐನೋಳಿ ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 2018ರಲ್ಲಿ ಈಗಿನ ಪುರಸಭೆ ಮುಖ್ಯಾಧಿಕಾರಿ ಹುಸಾಮುದ್ದೀನ್ ಬಾಬಾ ಹಾಗೂ ಸಿಬ್ಬಂದಿ ಚಿದಾನಂದ್ ಪತ್ರಿ ಅವರು 2018ರಲ್ಲಿ 44 ಜನ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಂಡಿದ್ದರು. ಅವರಲ್ಲಿ 19 ಜನರು ವಯಸ್ಸು ಕಾನೂನಿನ ಅಡಿಯಲ್ಲಿ ಬರುವುದಿಲ್ಲ ಎಂದು ಅವರ ಒಂದು ನೇಮಕಾತಿ ಕೈಬಿಟ್ಟಿದ್ದರು. ನಂತರ ಸರ್ಕಾರದ ಒಂದು ಹೊಸ ಸುತ್ತೋಲೆ ಪ್ರಕಾರ 2023ರಲ್ಲಿ ಕೈಬಿಟ್ಟ 19 ಜನರನ್ನ ಪುನಃ ನೇಮಕ ಮಾಡಿಕೊಂಡಿದ್ದು, ಅದರಲ್ಲಿ 13 ಜನರ ದಾಖಲಾತಿಗಳು ಕ್ರಮಬದ್ಧವಾಗಿರುತ್ತವೆ ಮತ್ತು ಉಳಿದ 6 ಜನರ ಒಂದು ದಾಖಲಾತಿಗಳು ಕ್ರಮಬದ್ಧವಾಗಿಲ್ಲ, ಅವು ಕಾನೂನು ಬಾಹಿರವಾಗಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ದೂರನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕುಂದನ್ ಅವರು ಹೇಳಿದರು. 6 ಜನ ಪೌರ ಕಾರ್ಮಿಕರ ವಯಸ್ಸಿನಲ್ಲಿ ಲೋಪವಿದ್ದು 2018ರಲ್ಲಿ ಒಂದು ವಯಸ್ಸು, ಆಮೇಲೆ 2023-24ನೇ ಸಾಲಿನಲ್ಲಿ ಮತ್ತೊಂದು ರೀತಿಯ ವಯಸ್ಸನ್ನು ನಮೂದಿಸಿ ಅವರನ್ನು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸಲಾಗಿದೆ. ಆದರೆ ಈ 6 ಜನರ ನೇಮಕ ಸಂಪೂರ್ಣ ಅಕ್ರಮವಾಗಿದ್ದು ಸರ್ಕಾರಕ್ಕೆ ಮೋಸ ಎಸಗಲು ಪುರಸಭೆ ಸಿಒ ಹಾಗೂ FDC ಮುಖ್ಯ ಕಾರಣರಾಗಿದ್ದಾರೆ ಎಂದು ಕುಂದನ್ ಗಂಭೀರ ಆರೋಪ ಮಾಡಿದರು. ಈ ಮೇಲೆ ತಿಳಿಸಿದ 6 ಜನರ ಶಾಲಾ ದಾಖಲಾತಿಗಳು ಪರಿಶೀಲನೆ ಮಾಡಿದಾಗ ನಿಯಮಾನುಸಾರ ಶೈಕ್ಷಣಿಕ ಅರ್ಹತೆ ಹೊಂದದೆ ನಕಲಿ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಲಾಗಿದೆ. ಈ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರಿಗೆ, ಹಾಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ, ಹಿಂದಿನ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ, ಇಂದಿನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ, ಸಹಾಯಕ ಆಯುಕ್ತರು ಬಸವ ಕಲ್ಯಾಣಿ ಇವೆಲ್ಲರಿಗೂ ಕೂಡ ಮಿಗಿಲಾಗಿ ಬೀದರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮೋತಿಲಾಲ್ ಲಮಾಣಿ ಅವರಿಗೂ ಕೂಡ ಈ ಸಹ ಕುರಿತು ದೂರು ಸಲ್ಲಿಸಿದ್ರು. ಯಾವುದೇ ಪ್ರಯೋಜನ ಆಗಲಿಲ್ಲ ಅನ್ನುವಂಥ ನೋವನ್ನು ಹೇಳಿದರು. ಆದ್ದರಿಂದ ಕೂಡಲೇ ಈ ನಕಲಿ ಪೌರ ಕಾರ್ಮಿಕರ ವಿರುದ್ಧ ಹಾಗೂ ನೇಮಕಾತಿಗೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವುದಾಗಿ ಕುಂದನ್ ಎಚ್ಚರಿಸಿದರು. ಸರ್ಕಾರದ ಮೋಸ ವಂಚನೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ನೌಕರಗಳು. ಆದರೆ ನಾನು ಮಾಡ್ತಾ ಇಲ್ಲ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಬಹುದು. ಮನೆ ಜಿಲ್ಲಾಧಿಕಾರಿಗೆ ನಾನು ಮನವಿ ಸಲ್ಲಿಸುವುದೇನೆಂದರೆ, ಇವರು ತಮಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ. PD ಅವರು ಮತ್ತು ಹುಸಾಮುದ್ದೀನ್ ಬಾಬಾ, ಚಿದಾನಂದ್ ಪತ್ರಿ ಅವರು, ಇವರು ಕೂಡ ಮೋಸ ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ 2 ಅಪಾಯಿಂಟ್ಮೆಂಟ್ ಕಾಪಿ ನನ್ನ ಹತ್ರ ಇದೆ. ಅದು ನೋಡಿ ತಾವು ಸೂಕ್ತವಾಗಿ ತನಿಖೆ ಮಾಡಿ ಇದಕ್ಕೆ ಸರ್ಕಾರ ಮೋಸಲಿಂದ ತಪ್ಪಿಸಬೇಕು, ವಂಚನೆಯಿಂದ ಇವ್ರ ಮೇಲೆ ಕೇಸ್ ಹಾಕಬೇಕಂತ ಹೇಳಿ ನನ್ನ 2 ಮಾತುಗಳು ಪ್ರೆಸ್ ಮೀಟ್ನಲ್ಲಿ ನಾನು ಹೇಳಿ ಮುಗಿಸ್ತೀನಿ. ಬೀದರ್ ನಗರದ ಜನತೆಗೆ ಮತ್ತೊಂದು ಸಿಹಿ ಸುದ್ದಿ ನೀಡ್ತಾ ಇದ್ದೇವೆ. ನಗರದ ಬಸವೇಶ್ವರ ವೃತ್ತದಿಂದ ಕರ್ನಾಟಕ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ನೂತನ ಪೆಟ್ರೋಲ್ ಪಂಪ್ ಸಮೀಪ ಮೆಕ್ಫಿಕ್ಸ್ ಎಂಬ ಹೊಸ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ನ ತೆರೆಯಲಾಗಿದೆ. ಡಾಕ್ಟರ್ ಮಾಜಿದ್ ಖಾನ್ ಅವರ ಮಾಲೀಕತ್ವದ ಈ ಕೇಂದ್ರವು ಬೀದರ್ನಲ್ಲಿ ನೂತನವಾಗಿ ಆರಂಭ ಮಾಡಲಾಗಿದೆ. ಇಲ್ಲಿ ಹೊಸ ಒಂದು ಅಸೆಂಬಲ್ ಮತ್ತು ವಿವಿಧ ಕಂಪನಿಗಳ ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳು, ಪ್ರಿಂಟರ್ಗಳು, ಸ್ಕ್ಯಾನರ್ಗಳು, ಆಮೇಲೆ ಹೋಮ್ ಥಿಯೇಟರ್ಗಳು, ಕೀಬೋರ್ಡ್, ಮೌಸ್, ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್ ಸೇರಿದಂತೆ ಎಲ್ಲ ಬಿಡಿ ಭಾಗಗಳು ಇಲ್ಲಿ ಸಿಗಲಿವೆ. ಜೊತೆಗೆ ಒಂದೇ ಗಂಟೆಯಲ್ಲಿ ರಿಪೇರಿ ಮಾಡಿಕೊಡುವಂಥ ಸೌಲಭ್ಯ ಇಲ್ಲಿದೆ. ಇದರ ಸದುಪಯೋಗ ಬೀದರ್ ಜನತೆ ಪಡೆದುಕೊಳ್ಳಬೇಕೆಂದು ವಕ್ಫ್ ಬೋರ್ಡ್ನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಈ ಒಂದು ಕೇಂದ್ರವನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕವಾಗಿ ಉದ್ಘಾಟನೆ ಮಾಡಿರುವಂತಹ ಫಿರೋಜ್ ಖಾನ್ ಅವರು ತಿಳಿಸಿದ್ದಾರೆ. ರೀಕನ್ವೆನ್ಷನ್ಸ್ ಆಮೇಲೆ ಪ್ರೈವೇಟ್ ಲಿಮಿಟೆಡ್ ಹಾಗೂ M&C ಇನ್ನೋವೇಟಿವ್ ಸೊಲ್ಯೂಷನ್ಸ್ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕ್ಯಾನ್ಯೂಟ್ ಪಿಂಟೋ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಡಾಕ್ಟರ್ ಮಾಜಿದ್ ಖಾನ್ ಅವರು ಬಹಳ ದಿವಸಗಳಿಂದ ಬೀದರ್ನಲ್ಲಿ ಒಂದು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸೇಲ್ಸ್ ಮತ್ತು ಸರ್ವಿಸ್ ಸೆಂಟರ್ ಆರಂಭ ಮಾಡಬೇಕೆಂದು ಒಂದು ಕನಸನ್ನು ಹೊಂದಿದ್ರು. ಹೀಗಾಗಿ ತಾನು ಹುಟ್ಟಿ ಬೆಳೆದ ಜಿಲ್ಲೆಯಲ್ಲಿ ಈ ಕೇಂದ್ರ ಆರಂಭ ಮಾಡಿದ್ದು ಖುಷಿ ತಂದಿದೆ. ಬೆಂಗಳೂರಿನಲ್ಲಿ ಮ್ಯಾಕ್ಫಿಕ್ಸ್ ಕೇಂದ್ರಗಳು ಈಗಾಗಲೇ 4 ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಇದು ಬೀದರ್ನಲ್ಲಿ 5ನೇ ಶಾಖೆಯಾಗಿದೆ. ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು
ಕೋರಿದರು. ಮೆಕ್ಫಿಕ್ಸ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸರ್ವಿಸ್ ಕೇಂದ್ರದ ಮಾಲೀಕರಾಗಿರತಕ್ಕಂತಹ ಡಾಕ್ಟರ್ ಮಾಜಿದ್ ಖಾನ್ ಅವರು ಮಾತನಾಡಿ, ನಾನು ಬೀದರ್ ಬಿಟ್ಟು ಸುಮಾರು 24 ವರ್ಷಗಳು ಗತಿಸಿದವು. ಅಲ್ಲಿ 4 ಮೆಕ್ಫಿಕ್ಸ್ ಶಾಖೆಗಳನ್ನು ನಡೆಸ್ತಾ ಇದ್ದೇನೆ. ಆದರೆ ಬೀದರ್ ಜನತೆಗೂ ಉತ್ತಮ ಸೇವೆ ನೀಡಬೇಕೆಂದು ಇಚ್ಛಿಸಿ ಇದೀಗ ಇಲ್ಲಿ 5ನೇ ಶಾಖೆ ಆರಂಭ ಮಾಡಿರುವೆ. ದಯವಿಟ್ಟು ಬೀದರ್ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕೋರಿದರು. ಸರ್ವಿಸ್ ಮಾಡಿಸಲು ಜನರು 2 ದಿನ ಕಾಯುವ ಅಗತ್ಯವಿಲ್ಲ. ಕೇವಲ 1 ಗಂಟೆಯೊಳಗಾಗಿ ಸರ್ವಿಸ್ ಮಾಡಿಕೊಡಲಾಗುವುದು. 15,000ದಿಂದ 60,000ದವರೆಗೆ ಲ್ಯಾಪ್ಟಾಪ್ಗಳು ಕೂಡ ನಮ್ಮಲ್ಲಿ ಸಿಗ್ತವೆ. 1 ತಿಂಗಳು ಉಚಿತವಾಗಿ ಸರ್ವಿಸ್ ಕೂಡ ಮಾಡಿಕೊಡಲಾಗ್ತಾ ಇದೆ. ವಿವಿಧ ಸಾಫ್ಟ್ವೇರ್ಗಳನ್ನು ಉಚಿತವಾಗಿ ಇನ್ಸ್ಟಾಲ್ ಮಾಡಿಕೊಡಲಾಗುವುದು. ಕೇವಲ ಬಿಡಿ ಭಾಗಗಳನ್ನು ಹಾಕಿದರೆ ಮಾತ್ರ ಅದರ ಹಣ ಪಡೆಯಲಾಗುವುದು ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ನಗರಸಭೆ ಸದಸ್ಯ ನವಾಜ್ ಖಾನ್, ಚೌಬಾರ ಪೊಲೀಸ್ ಠಾಣೆಯ PSI ತಸ್ಲೀಮಾ, ಆಮೇಲೆ ಪ್ರಥಮ ದರ್ಜೆ ಗುತ್ತಿಗೆದಾರ ಜಾವೇದ್ ಅಹಮದ್, ನಿದಾ ಗ್ರೂಪ್ನ ಅಧ್ಯಕ್ಷ ವಾಸಿಂ ಉಲ್ ಹಕ್, ಸನ್ರೈಸ್ ಗ್ರೂಪ್ನ ಅಧ್ಯಕ್ಷ ಉಮರ್ ಶೇಖ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. आज यहाँ पे कर्नाटक कॉलेज के बादू शिवम कॉम्प्लेक्स में मैकफिक्स सेल्स एंड सर्विस की ओपनिंग हुई है. हम बहुत बहुत मुबारकबाद है तो माजिद भाई को और हमारे पिंटू भाई को और बहुत बहुत शुभकामनाएं देता हूँ. इनका ये 5th ब्रांच है और 4 ब्रांच बेंगलुरु में है. इनको बहुत बहुत मेरी तरफ से मुबारकबाद. ಕೊಟ್ಟುಬಿಟ್ಟು ಒಂದು ಉನ್ನತ ರೀತಿಯಲ್ಲಿ ಜನರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥ ರೀತಿ, ಯಾಕಂದರೆ ಇವಾಗ ಎಲ್ಲ ಕಡೆ ಮಕ್ಕಳು ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ವಿಸ್ಗೆ ತುಂಬ ತೊಂದರೆ ಇದ್ದಿದ್ದರಿಂದ ಅವರು ಅದನ್ನು ಮನಗಂಡು ಬಿಟ್ಟು ಇಲ್ಲಿನೂ ಒಂದು ಸೇವೆ ಮಾಡಬೇಕು. ಯಾಕಂದರೆ ಅವರು ಎಲ್ಲ ಕಡೆಯಲ್ಲಿ ಸೋಷಿಯಲ್ ಸರ್ವಿಸಲ್ಲೂ ಅವರಿಗೆ PhD ಸಿಕ್ಕಿರೋವಂಥದ್ದು, ಡಾಕ್ಟರೇಟ್ ಪದವಿ ಸಿಕ್ಕಿದೆ, ಗೌರವಿಸ್ಬಿಟ್ಟು. ಅದೇ ರೀತಿ ಬೀದರಲ್ಲೂ ಒಂದು ಹೆಸರಾಂತ ಮ್ಯಾಕ್ಫಿಕ್ಸ್ ಅಂತ ಬ್ರ್ಯಾಂಡನ್ನು ತಗೊಂಬಂದಿದ್ದಾರೆ. ದಯವಿಟ್ಟು ಎಲ್ಲ ಜನರಿಗೆ ವಿನಂತಿ, ಬೀದರ್ನ ಜನತೆ ಅಂತೇಳಲ್ಲ, ಅಕ್ಕಪಕ್ಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಟ್ ಅವರು ಬಂದು ಇಲ್ಲಿ ನಿಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತು ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದ್ದಿದ್ದರಿಂದ ನಿಮಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗೋದು. ಸರ್ವಿಸ್ 1 ಗಂಟೆಯಲ್ಲಿ ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡುವಂಥ ವ್ಯವಸ್ಥೆನ ಅವ್ರು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಬೀದರ್ನ ಜನತೆ ಒತ್ತಾಯದ ಮೇರೆಗೆ ಅವರು ಇಲ್ಲಿ ಓಪನ್ ಮಾಡಿದ್ದಾರೆ. ಇದನ್ನು ತುಂಬ ಧನ್ಯವಾದಗಳು. हो जाएगा अनटिल अनलेस मेरे को उसका पार्ट्स अवेलेबल होना चाहिए मार्केट में. अगर आप टूट जाएगा 2 पीस में भी लैपटॉप आएगा तो रिपेयर होगा. चिप लेवल रिपेयर यहाँ पर नहीं है अभी, वो मैं बेंगलोर से कराऊंगा. बट कार्ड लेवल हो गया आपका, स्लो है सिस्टम आपका, फास्ट करना है वो अपग्रेड हो जाएगा. SSD अपग्रेड होगा, रैम अपग्रेड होगा, डिस्प्ले चला गया डिस्प्ले डालूंगा, अगर इंचेस टूट गए इंचेस डालूंगा, कीबोर्ड चला गया कीबोर्ड डालूंगा, एवरीथिंग. सर ये सर्विस सेंटर एक टाइप ऑफ यूनिक सर्विस सेंटर है जहाँ पे आपको लैपटॉप का फैसिलिटी कंप्लीट मिलेगा. और इसके अलावा क्या क्या सर्विस देंगे सर आप कस्टमर? सर मैं लैपटॉप का सेल्स और सर्विस देता हूँ. IT प्रोडक्ट्स, अगर किसी का डेस्कटॉप हो गया, मॉनिटर हो गया, कीबोर्ड हो गया, तो कंप्लीट IT प्रोडक्ट का जो रेंज है उसका सर्विस मैं दे रहा हूँ. इसके अलावा प्रिंटर्स और दीगर चीजें भी आपके पास अवेलेबल रहेंगी? Yes, उनकी भी सर सर्विस रहेंगी क्या? प्रिंटर का सर्विस अभी फिल वक्त नहीं कर रहा हूँ मैं, बिकॉज प्रिंटर सर्विस के लिए इंजीनियर चाहिए मुझे. मेरे पास जो है इंजीनियर है, IT प्रोडक्ट का इंजीनियर अवेलेबल है, तो वो सर्विसेज अवेलेबल है मेरे पास. आपका एड्रेस सर ये शॉप का? सर ये शॉप का एड्रेस है मैकफिक्स है. ये नियर हैदराबाद रोड नियर कर्नाटका कॉलेज के पास में आता है. ये आप गूगल में डाल सकते हो, मैकफिक्स बीदर करें तो आपको लोकेशन आ जाएगा. आपका नाम सर? मेरा नाम डॉक्टर माजिद खान है. प्रॉपर बीदर का, बॉर्न एंड बॉटअप बीदर का. मेरा एजुकेशन कर्नाटक कॉलेज में हुआ है, बट बैंगलोर में सेटल होकर ऑलमोस्ट 24 ईयर्स हुआ है मुझे. शुक्रिया, थैंक्स. ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದರಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಧ್ಯಾನೇಶ್ವರ್ ನಿರುಗುಡೆ ಅವರು ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಾಹಿತಿ ಶಿಕ್ಷಣ ಸಂವಹನ ವಿಭಾಗ ಬೀದರ್ ಸಹಯೋಗದೊಂದಿಗೆ DHO ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂತಹ ಮಾಧ್ಯಮದ ಮಿತ್ರರಿಗೆ ಆರೋಗ್ಯ ಕಾರ್ಯಕ್ರಮಗಳ ಅರಿವು ಮೂಡಿಸುವಂತಹ 1 ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ TB ತಪಾಸಣೆಗೆ ಹೊಸ ತಂತ್ರಜ್ಞಾನದ ನ್ಯಾಟ್ ಅನ್ನು ಬಳಸಲಾಗ್ತಾ ಇದೆ. ಯಶಸ್ವಿಯಾದ ಫಲಿತಾಂಶ ಕೂಡ ಅದು ನೀಡುತ್ತಾ ಇದೆ. ಹಾಗೂ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾದಂತಹ ಪ್ರಕರಣಗಳ ಸಂಖ್ಯೆ ಇಳಿಕೆ ಕಂಡಿದೆ. WHO ಒಂದು ಗುರಿಯ ಪ್ರಕಾರ ಕುಷ್ಠರೋಗವನ್ನು 2027ರವರೆಗೆ ನಿರ್ಮೂಲನೆ ಮಾಡುವಂತಹ ಮಾರ್ಗಗಳು ಹಾಕಿಕೊಡಲಾಗಿದೆ ಎನ್ನುವಂಥ ಮಾತನ್ನು ನಿರುಗುಡೆ ಹೇಳಿದರು.
ಪ್ರಸ್ತುತ ಜಿಲ್ಲೆಯಲ್ಲಿ ಶೇಕಡಾ 0.5ರಷ್ಟು ಮಾತ್ರ ಕುಷ್ಠರೋಗ ಪ್ರಕರಣಗಳು ದಾಖಲಾಗಿವೆ. ಇತ್ತೀಚೆಗೆ ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸಲು ಸ್ಪರ್ಶ ಎಂಬ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲು ಕರ್ನಾಟಕ ಸರ್ಕಾರ ಈ ಸಂಜೀವಿನಿ ಎಂಬ ಆ್ಯಪ್ ಬಿಡುಗಡೆ ಮಾಡಿದ್ದು, ಇದರ ಮೂಲಕ ಮನೆಯಲ್ಲಿಯೇ ಕುಳಿತು ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ಮಾನಸಿಕ ಆರೋಗ್ಯದ ತಪಾಸಣೆ ಸಂಬಂಧಿಸಿದಂತೆ ಮನೋಚೈತನ್ಯ ಕೇಂದ್ರಗಳು ಸ್ಥಾಪಿಸಲಾಗಿದೆ. ಟೆಲಿಮಾನಸಿ ಎಂಬ ಟೋಲ್ ಫ್ರೀ ಸಂಖ್ಯೆ 14416ಗೆ ಕರೆ ಮಾಡಿ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಹಲವು ಕಾರ್ಯಕ್ರಮಗಳು ಕೂಡ ಚಾಲ್ತಿಯಲ್ಲಿವೆ. HIV ಏಡ್ಸ್ ಬಗ್ಗೆ ಕೂಡ ಜನರಿಗೆ ಅರಿವು ಮತ್ತು ಚಿಕಿತ್ಸಾ ಮಾರ್ಗಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೈಗೊಂಡಿದೆ. ಆಯುಷ್ಮಾನ್ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ BPL ಕಾರ್ಡ್ ಕುಟುಂಬಗಳಿಗೆ 5 ಲಕ್ಷ ಹಾಗೂ APL ಕಾರ್ಡ್ ಕುಟುಂಬಗಳಿಗೆ 1.5 ಲಕ್ಷದವರೆಗೆ ಚಿಕಿತ್ಸೆ ವಿಮೆ ನೀಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಕಾರ್ಯಕ್ರಮದಲ್ಲಿ DSO SK ಬೊಮ್ಮ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಕಿರಣ್ ಕುಮಾರ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ಸಿದ್ದಪ್ಪ ಕಾಂಬಳೆ, ಅನಿತಾ ಸೇರಿದಂತೆ ಕಾರ್ಯಕ್ರಮ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತಂತ ಯಾವ್ದಾರ ತಮ್ಮ ಗಮನಕ್ಕೆ ಬಂತಂದ್ರೆ ನೇರವಾಗಿ ನಮ್ಮ ಫೋನ್ ಕೊಟ್ಬಿಟ್ಟು ನಮಗೆ ಗಮನಕ್ಕೆ ತಂದ್ಬಿಟ್ಟು ನಾವೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡ್ತೀವಿ. ಮೊನ್ನೆ ಬಾಲ್ಕಿ ತಾಲೂಕದ ಹಂಗೆ ಆಗಿತ್ತು. ಒಂದು ಯಂಗ್ ಗರ್ಲ್ ಪಾಪ ಅವರು ಹಂಗೆ ಡಯಾಲಿಸಿಸ್ ಅಲ್ಲಿ ಇಲ್ಲಿ ಮಾಡ್ಕೋತಾ ಇದ್ರು. ನಮಗೆ ಹೆಂಗೆ ತಮ್ಮ ಮಾಧ್ಯಮ ಮಿತ್ರರಿಂದ ಒಂದು ಫೋನ್ ಬಂತು, ಈ ತರ ಹಿಂಗೆ ಆಗಿದೆ ಸರ್ ಅಂತ. ನಾವು 2-3 ದಿವಸ ಆದ್ಮೇಲೆ ಅವ್ರಿಗೆ ವಿಸಿಟ್ ಮಾಡಿಬಿಟ್ಟಿವಿ. ಇದು ಹೋದ ವರ್ಷದ ಮಾತಿದೆ. ವಿಸಿಟ್ ಮಾಡಿದ್ಮೇಲೆ ಹೋದಾಗ ಮನೆಗೆ ಹೋಗಿದ್ದೆ. ಮನೆಗೆ ಹೋದ್ಮೇಲೆ ಈ ತರ ಎಲ್ಲ ಕೇಳಿ, ಇಲ್ಲ ಸರ್ 1 ವರ್ಷದಿಂದ ಮಾಡ್ತಾ ಇದೀವಿ, ನಮ್ಮ ಗಮನಕ್ಕೆ ಆಗ್ತಿದ್ದಿಲ್ಲ, ಎಲ್ಲ ಇದೀವಿ ಅಂತ ಹೇಳ್ತೀವಿ. ಇಲ್ಲ ಸರ್ ನಾವು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ಆ ಪೇಷಂಟ್ ಫಿಸ್ಟಲ್ಲೇ ಮಾಡ್ಕೊಂಡಿಲ್ಲ ಪಾಪ ಅವರು. ಬರೀ ಇಲ್ಲಿ ಕುದ್ದಿ ಈ ಕಡೆ ಒಂದ್ಸಲ, ಈ ಕಡೆ ಒಂದ್ಸಲ, ಇಲ್ಲಿ ಒಂದು ಸಲ 3 ಕಡೆ ಪಂಕ್ಚರ್ ಮಾಡಿದ್ದಾರೆ. ಆಮೇಲೆ ಗುಲ್ಬರ್ಗಾ ಜಿಮ್ಸ್ ಅಲ್ಲಿ ಮಾತಾಡ್ಬಿಟ್ಟು ಆ ಪೇಷಂಟ್ ಫಾಲೋ ಅಪ್ ಮಾಡಿಬಿಟ್ಟು ಒಂದು ತಿಂಗಳು ಫಾಲೋ ಅಪ್ ಮಾಡಿಬಿಟ್ಟು ಡಾಕ್ಟರ್ ಮಾಡಿ ಫಿಸ್ಟುಲಾ ಮಾಡಿ ಈಗ ಸಿ ಇಸ್ ಲೀಡಿಂಗ್ ವೆರಿ ಫ್ರೂಟ್ಫುಲ್ ಲೈಫ್. ಈ ತರ ಕೇಸಸ್ ಬರ್ತಾರೆ. ಬಟ್ ಆ ತರ ಕೇಸಸ್ ಅನ್ನ ನಾವು ಹೋದಾಗ ಕೆಲವರು ಹೈಡ್ ಮಾಡ್ತಾರೆ. ದಯವಿಟ್ಟು ತಮ್ಮ ಮುಖಾಂತರ ನಾನು ಇನ್ನೊಂದ್ಸಲ ಕೇಳ್ಕೊತೀನಿ, ಇಂಥವು ಏನಾರ ಬಂದ್ರೆ ನೇರವಾಗಿ ನನ್ನ ನಂಬರ್ ಕೊಡಿ ಅಥವಾ ನಮ್ಮನ್ನು ನೇರವಾಗಿ ಮಾತಾಡಿ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಟ್ರೇಸ್ ಮಾಡಿಬಿಟ್ಟು ಅದನ್ನು ನಮ್ಮ ಸಿಸ್ಟಮ್ಗೆ ತಂದ್ಬಿಟ್ಟು ನಮ್ಮ ಸರ್ಕಾರ ಏನೇನು ಸೌಲಭ್ಯಗಳು ಅವ್ರಿಗೆ ನಾವು ಕೊಡೋಕ್ಕೆ ನಾವು ಇದರಿಂದ ನಾವು ಪ್ರಯತ್ನ ಮಾಡ್ತೀವಿ. 18.5ಗಿಂತ ಕಡಿಮೆ ಅದ, ಯಾವುದೇ ಕಾರಣಕ್ಕೆ ವೇಟ್ ಲಾಸ್ ಭಾಳ ಆಗ್ಯದ ಅಂಥವ್ರು, ಆಮೇಲೆ ಡಯಾಬಿಟೀಸ್ ಇದ್ದವರು, ಆಮೇಲೆ HIV ಇದ್ದವರು, ಆಮೇಲೆ ಸ್ಮೋಕರ್ಸು, ಆಲ್ಕೋಹಾಲಿಕ್ಸು, ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿದು. ಇದೆಲ್ಲ ಕಲ್ತರು 1,71,000 ನಮ್ಮದು ಇದು ಮಾಡಿಸಿದೆವು, ಮ್ಯಾಪಿಂಗ್ ಮಾಡಿಸಿವಿ, ಅಂದ್ರೆ ವಲ್ನರೇಬಲ್ ಗ್ರೂಪ್ ಅಂತೇಳಿ. ಸೊ ಅದಕ್ಕೆ ನಾವು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರೀನಿಂಗ್ ಅಂತೂ ಕಂಪ್ಲೀಟ್ ಆಗಿದೆ. ಆಮೇಲೆ ಅದರಲ್ಲಿ ಈ ಮೊದಲೇನಿತ್ತು, ನಾವು 2 ವಾರಕ್ಕಿಂತ ಹೆಚ್ಚಿಗೆ ಕಫ ಇದ್ದರೆ ಅಂತಿತ್ತು. ಈ ಏನು ಗ್ರೂಪಿಗಿದೆ ಅವರಿಗೆ ಏನು ಸಿಂಪ್ಟಮ್ಸ್ ಇಲ್ಲದ್ರೂ ಆ ಗ್ರೂಪಿಗೆ ಟೆಸ್ಟ್ ಮಾಡಬೇಕು. ಟೆಸ್ಟ್ ಅಂದ್ರೆ ಯಾವುದು? ಎಲ್ಲಕ್ಕಿಂತ ಮೊದಲು ಎಕ್ಸ್ರೇ ಮಾಡಿಸ್ಬೇಕಂತ. ಎಕ್ಸ್ರೇಯಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಕಂಡು ಬಂದರೂ ಮತ್ತೆ ನ್ಯಾಟಿಗೆ ಕಳಿಸ್ಬೇಕು. ಈ ಥರ ಟೆಸ್ಟ್ ಮಾಡ್ತಾ ಇದ್ದೀವಿ ಈ 100 ಡೇಸ್ ಇದರಲ್ಲಿ. ಇದಕ್ಕೆ ನಾವು ಸುಮಾರು 400 ಮೇಲೆ ಇದು ಪಾಸಿಟಿವ್ ಬಂದಿದ್ದಾವೆ. ಅದರಲ್ಲಿ ಡಿಸೆಂಬರ್ 7th ಇಲ್ಲಿವರೆಗೆ ನಮಗೆ ಡೈಲಿ ರಿವ್ಯೂ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟಿಗೆ ಮಾಡ್ತಾ ಇರ್ತಾರೆ. ಸ್ಟೇಟ್ದವ್ರು ನಾವು ಡೈಲಿ ಮಾರ್ನಿಂಗ್ 9 ಗಂಟೆಗೆ VC ಮುಖಾಂತರ ನಾವು ಡೈಲಿ ಪ್ರತಿದಿನ ಏನೇನಾಗ್ತು ಅಂತೇಳಿ ಇದ್ರ ಬಗ್ಗೆ ಇದು ಇದೆ. ಮತ್ತು ಇದರಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ 100% ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಈ ಥರ ಕ್ಯಾನ್ಸರ್ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಇದು ಅಲ್ಲದೆ ನಮ್ಮಲ್ಲಿ ಏನದ ಅಂತಂದ್ರೆ ಡಯಾಲಿಸಿಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೇವೆ. ಎಲ್ಲ 4 ತಾಲೂಕಾ ಹಾಸ್ಪಿಟಲ್ದಾಗ ಡಯಾಲಿಸಿಸ್ ಕಾರ್ಯಕ್ರಮ ನಡೆದ ನಮ್ಮಲ್ಲಿ ಎಲ್ಲ. ಅಂದ್ರೆ ಎಕ್ಸೆಪ್ಟ್ ಬೀದರ್, ಹಾಲ್ಕಿ, ಔರಾದ್, ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ ತಾಲೂಕಾ ಹಾಸ್ಪಿಟಲ್ನಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವೊಂದು ಪೇಷಂಟಿಗೆ, ಯಾರ್ಯಾರು ಪೇಷಂಟಿಗೆ ಡಯಾಲಿಸಿಸ್ ನೆಸಸರಿ ಅದ ಅಂಥ ಪೇಷಂಟಿಗೆ ನಾವು ಡಯಾಲಿಸಿಸ್ ಮಾಡ್ತೇವೆ. ನಮ್ಮ ಹತ್ರ ಟೋಟಲಿ 4 ಇನ್ಸ್ಟಿಟ್ಯೂಟ್ಗಳು 13 ಮಷಿನ್ ವರ್ಕಿಂಗ್ ಅದಾವ. 67 ಪೇಷಂಟ್ ಆನ್ ಟ್ರೀಟ್ಮೆಂಟ್ ಅದ. ಇದು ಒಂದು ಪ್ರಧಾನ ಮಂತ್ರಿ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಈ ಅಡಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. 4 ತಾಲೂಕು ಹಾಸ್ಪಿಟಲ್ ಮಾಡ್ತೇವೆ. ರೀಸೆಂಟ್ ಆಗಿ 100 ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು
ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಮೂಹ ಸಂಪನ್ಮೂಲ ಕೇಂದ್ರ ಭಾತಾಮ್ರ ವತಿಯಿಂದ ಶೈಕ್ಷಣಿಕ ಬಲವರ್ಧನೆಗಾಗಿ 2024-25ನೇ ಸಾಲಿನ ಕಲಿಕಾ ಹಬ್ಬ ಜರುಗಿತು. ಕಾರ್ಯಕ್ರಮದ ಕುರಿತು ಕ್ಷೇತ್ರ ಸಮನ್ವಯಾಧಿಕಾರಿ ಮನೋಹರ್ ಹೋಳ್ಕರ್ ಅವರು ಮಾತನಾಡುತ್ತಾರೆ. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಂತೇಶ್ ಪಾಟೀಲ್ ಉದ್ಘಾಟನೆ ಮಾಡ್ತಾರೆ. ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಜೈಪಾಲ್ ಜಾಧವ್ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗೋದಾವರಿ ಬೀರ್ಗೆ, ಪ್ರಮುಖರಾದ ಮಲ್ಲಿಕಾರ್ಜುನ್ ಕನ್ನಾಳೆ, ಉತ್ತಮ್ ಸಿಂಧೆ, ಕಾಂತೇಶ್ ರೋಡ್ಡೆ, ರವಿಚಂದ್ರ ಮೈನಾಳೆ, ರಾಜ್ಕುಮಾರ್ ಪಾಲಾಪುರೆ, CRP ಆಗಿರತಕ್ಕಂಥ ಸಂತೋಷಿ ಕುಮಾರಿ ವಾಡೆ, ಬಾಲಾಜಿ ಬೈರಾಗೆ, ದಾವೂದ್ ಜಮ್ಮಾದಾರ್, ಪೂರ್ಣಿಮಾ ಪಾಟೀಲ್, ವೈಜನಾಥ್ ಮಲ್ಲಿಗೆ ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳಿಗೆ ಸಿಹಿಯನ್ನು ಕೊಡುವುದರ ಮುಖಾಂತರ, ಶಾಲೆಯಲ್ಲಿ ಕಲಿಕೆಯ ವಾತಾವರಣವನ್ನು ಮೂಡುವುದರ ಮುಖಾಂತರ, ಮಕ್ಕಳಿಗೆ ವಿವಿಧ ಪೇಪರ್ ಕ್ರಾಫ್ಟ್ ಮೂಲಕ ಅವರಿಗೆ ಈ ಟೋಪಿ ಆಗ್ತಕ್ಕಂಥದ್ದಾಗಲಿ, ಹೂವಿನ ಒಂದು ಸ್ಪರ್ಧೆ ಆಗಲಿ, ಮಕ್ಕಳಿಗೆ ವಿವಿಧ ಗಾರ್ಲೆಂಡ್ ಅನ್ನು ತಯಾರು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಮಕ್ಕಳ ಕಲಿಕೆಯ ಗುಣಮಟ್ಟ ಸುಂದರವಾಗಿ ಅಂತಕ್ಕಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಅನೇಕ ಒಂದು ಬೇರೆ ಬೇರೆ ಶಾಲೆಗಳಿಂದ ವಿವಿಧ ವಲಯಗಳಿಗೆ ಸಂಬಂಧಪಟ್ಟಂತೆ 7 ವಲಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿರ್ಣಾಯಕರು ಕೂಡ ಆಗಮಿಸಿದ್ದಾರೆ. ಯಾವುದೇ ಸ್ಪರ್ಧೆಯಲ್ಲಿ ಯಾವುದೇ ಮಗುವಿಗೂ ಕೂಡ ಒಂದು ಅನ್ಯಾಯ ಆಗದಂತೆ ಮಗುವಿಗೆ ನ್ಯಾಯ ಕಲ್ಪಿಸಿಕೊಟ್ಟು ಮಕ್ಕಳ ಭಾಗವಹಿಸುವಿಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಸುಮಾರು ಪ್ರತಿಯೊಂದರ 7 ವರ್ಗದಲ್ಲಿ 3 ಸ್ಪರ್ಧೆಗಳಿವೆ ಮತ್ತು 3ನೇ ಸ್ಥಾನದ 3 ಸ್ಪರ್ಧೆಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ನ್ಯಾಯವನ್ನು ಕೊಟ್ಟು ಮಕ್ಕಳಿಗೆ ಕಲಿಕೆಯಲ್ಲಿ ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನೀವೆಲ್ಲರೂ ಒದಗಿಸಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳುವುದರ ಜೊತೆಗೆ ಮಾನ್ಯ ಗ್ರಾಮ ಪಂಚಾಯತ್ ಹಾಗೂ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸಹಕಾರ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ಅವರ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಸರ್ಕಾರಿ ಶಾಲೆಗೆ ನಾನು ಭೇಟಿ ಕೊಡಬೇಕು, ಮಕ್ಕಳ ಕಲ್ಯಾಣಕ್ಕೆ, ಮಕ್ಕಳ ಪ್ರಗತಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮಾನ್ಯರೆಲ್ಲರೂ ಆಗಮಿಸಿದ್ದಾರೆ. ಹೀಗಾಗಿ ಇಲಾಖೆಯವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ. ಈಗಾಗಲೇ ಬಹಳಷ್ಟು ಸಮಯ ಆಗಿರುವುದರಿಂದ ವಿವಿಧ ಕೋಣೆಗಳಲ್ಲಿ ಸುಮಾರು 7 ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಬಂದಿರತಕ್ಕಂಥವರೆಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಸುಮಾರು 5 ಗಂಟೆವರೆಗೆ 4:30 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಬೇಕಾಗಿದೆ. ತಾವುಗಳೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ಇದು ಒಂದು ಸಾಮಾನ್ಯ ಕಲಿಕೆಯಲ್ಲ, ಇದು ಒಂದು ಹಬ್ಬದ ರೂಪದಲ್ಲಿ ಮಕ್ಕಳಿಗೆ ಕಲಿಕೆಯನ್ನು ಮಾಡಿ ಇವತ್ತು ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಮಕ್ಕಳು ಆಗಮಿಸಿದರೆ ಅವರೆಲ್ಲರಿಗೂ ಪ್ರೋತ್ಸಾಹಿಸಿ ಇಲಾಖೆಗೆ ಹೆಸರನ್ನು ಗೌರವವನ್ನು ತಂದುಕೊಡಲು ತಾವೆಲ್ಲರೂ ಕಾರಣೀಭೂತರಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳುವುದರ ಜೊತೆಗೆ ನನ್ನನ್ನು ಕರೆಸಿ ಗೌರವಿಸಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.